ನಮಸ್ಕಾರ. ಇವತ್ತು ನಾನು ನಿಮಗೆ ತೋರ್ಸಕ್ಕೆ ಹೊರಟಿರೋಂಥ ಜಾಗ ಇತಿಹಾಸ ಪ್ರಸಿದ್ಧವಾಗಿರುವಂಥದ್ದು ಒಂದು ಪ್ಲೇಸ್. ಇದು ತಲಕಾಡು, ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಲ್ಲಿರುವಂಥ ತಲಕಾಡು. ಆಮೇಲೆ ಈ ತಲಕಾಡನ್ನ ಇನ್ನೊಂದು ಹೆಸರಲ್ಲೂ ಕೂಡ ಕರೀತಾರೆ. ಯಾವುದು ಅಂತಂದ್ರೆ ಅದು ಗಜಾರಣ್ಯ ಕ್ಷೇತ್ರ ತಲಕಾಡು ಅಂತ ಕರೀತಾರೆ. ಇಲ್ಲಿ 12 ವರ್ಷಕ್ಕೊಮ್ಮೆ ಪಂಚಲಿಂಗ ದರ್ಶನ ನಡೀತದೆ. ತುಂಬಾ ಅದ್ದೂರಿಯಾಗಿ ನಡೀತದೆ. ಸುತ್ತಮುತ್ತ ಊರ್ ಜನ ಅಥವಾ ಬೇರೆ ಬೇರೆ ಕಡೆಯಿಂದ ಬಂದು ದರ್ಶನ ಮಾಡ್ಕೊ ಹೋಗ್ತಾರೆ ಲಿಂಗನ. ಆಕ್ಚುಲಿ ನಾನು ಮುಖ್ಯವಾಗಿ ತಲಕಾಡ್ ಹೋಗಕ್ಕೂ ಮುಂಚೆ ಇಲ್ಲಿ ಒಂದಷ್ಟು ಶಾಸನಗಳು ಅಥವಾ ಇಲ್ಲೊಂದು ಬುದ್ಧನ ವಿಗ್ರಹ ಇದೆ. ಅದು ನನಗೆ ವಿಶೇಷ ಅನ್ನಿಸ್ತು. ಯಾಕೆ ಅಂದರೆ ತಲಕಾಡ್ಗೂ ಮತ್ತು ಬುದ್ಧಂಗೂ ಏನು ಸಂಬಂಧ ಅಂತ ನನಗೂ ಎಲ್ಲೂ ಹುಡುಕ್ತಾಗ ಸಿಕ್ಕಲಿಲ್ಲ. ಬಟ್ ಇಲ್ಲಿ ಬುದ್ಧನ ವಿಗ್ರಹ ಇದೆ ಅಂತ ಹೇಳಿದ್ರು. ಅದನ್ನು ತೋರಿಸೋಣ ಅಂತ ಬಂದಿದ್ದೀನಿ. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಒಳ್ಳೊಳ್ಳೆ ಪ್ಲೇಸ್ ವಿಡಿಯೋ ಮಾಡಾಕ್ತೀನಿ. ನನಗೆ ಆಶ್ಚರ್ಯ ಆಯಿತು ಬುದ್ಧನ ವಿಗ್ರಹ ಇದೆ ಇಲ್ಲಿ ಅಂತ ಕೇಳಿದಾಗ. ನಿಮ್ಗೆ ಯಾರಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಬುದ್ಧಂಗೂ ತಲಕಾಡ್ಗೂ ಏನು ಸಂಬಂಧ ಅಂತ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಕೆತ್ತನೆಗಳು. ಆಗಿನ ಕಾಲದಲ್ಲಿ ಕೆತ್ತಿದಂಥ ಕೆತ್ತನೆಗಳು ಈಗಲೂ ಕೂಡ ಅಲ್ಲಲ್ಲಿ ಕಾಣುತ್ತೆ ತಲಕಾಡಿಗೆ ಬಂದರೆ ನೀವು. ನನ್ಗೆ ವಿಶೇಷ ಅನಿಸಿದ್ದು ಈ ಬುದ್ಧನ ವಿಗ್ರಹ ನೋಡಿ. ಇಲ್ಲಿ ಬುದ್ಧಂಗೆ 10 ತಲೆ ನಾಗರಾವ್ ಕೂಡ ಇದೆ ಬುದ್ಧನ ಮೇಲೆ. ಅದು ಹೇಗೆ ಇಲ್ಲಿಗೆ ಬಂತು ಅಥವಾ ಏನು ಅಂತ ನನಗೂ ಗೊತ್ತಿಲ್ಲ. ಅದು ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಈಗ ನಾನು ಫಸ್ಟ್ ಬಂದಿರೋಂಥ ಜಾಗ ಕೀರ್ತಿನಾರಾಯಣ ದೇವಾಲಯ. ಇದು ಕೂಡ ಇತಿಹಾಸ ಇರುವಂತ ದೇವಸ್ಥಾನ. ಇಲ್ಲಿರೋದು ವಿಷ್ಣು ದೇವರು. ಪಂಚ ವಿಷ್ಣು ದೇವಾಲಯಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ತಾರೆ. ತಲಕಾಡಿನ ಇತಿಹಾಸ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಆಮೇಲೆ ಇಲ್ಲಿ ಶಾಸನಗಳು ಈಗಲೂ ಕೂಡ ಉಳಿದಿದೆ. ನಾನು ನಿಮ್ಗೆ ತೋರಿಸ್ತೀನಿ. ಅದು ಈ ತಲಕಾಡ್ನ ಗಂಗರು, ಹೊಯ್ಸಳದವರು, ಮೈಸೂರು ರಾಜರು, ವಿಜಯನಗರ ಸಾಮ್ರಾಜ್ಯದವರು ಸುಮಾರು ಜನ ಆಳ್ದಂಥ ಜಾಗ ಇದು. ನಿಮ್ಗೆ ಕಾಣ್ತಿರ್ಬೋದು ಶಾಸನಗಳು. ನೀವು ತಲಕಾಡ್ಗೆ ಹೋದ್ರೆ ದಯವಿಟ್ಟು ಕೀರ್ತಿನಾರಾಯಣ ಸ್ವಾಮಿ ದೇವಸ್ಥಾನದ್ದು ಮುಂದ್ಗಡೆನೆ ಈ ಶಾಸನಗಳು ಕಲ್ಗಳಿದೆ. ದಯವಿಟ್ಟು ನೋಡಿ. ಇವಾಗೆಲ್ಲ ಶಾಸನಗಳದ್ದು ನಮಗೆ ಮ್ಯೂಸಿಯಂಗಳಲ್ಲಿ ಬಿಟ್ರೆ ಇನ್ನೆಲ್ಲೂ ಸಿಗಲ್ಲ. ಆದರೆ ತಲಕಾಡಲ್ಲಿ ಇನ್ನೂ ಕೂಡ ಇದೆ ಅದು. ಆಮೇಲೆ ಇದೇನು ಕೀರ್ತಿನಾರಾಯಣ ಸ್ವಾಮಿ ದೇವಸ್ಥಾನ 10ನೇ ಶತಮಾನದಲ್ಲಿ ಶ್ರೀ ರಾಮಾನುಜ ಆಚಾರ್ಯರ ಆಜ್ಞೆ ಮೇರೆಗೆ ಸ್ಥಾಪಿಸಲಾಯಿತು ಅಂತ ಹೇಳ್ತಾರೆ. ಆಮೇಲೆ ಈ ದೇವಸ್ಥಾನ ಕಟ್ಟಿರೋ ಶೈಲಿ ಹೊಯ್ಸಳ ಶೈಲಿ ಕಟ್ಟಿರುವಂತ ದೇವಸ್ಥಾನ ಇದು. ಆಮೇಲೆ ಈ ಜಾಗದಲ್ಲಿ ನೀವು ನೋಡಿದ ಕಡೆ ಎಲ್ಲ ಮರಳಿದೆ. ಅದು ಏನಕ್ಕೆ ಅಲುಮಿನಿಯಂ ಶಾಪ ಏನು ಅಂತ ನೆಕ್ಸ್ಟ್ ಹೇಳ್ತೀನಿ ನಾನು. ತುಂಬಾ ಇತಿಹಾಸ ಇರುವಂತ ಸ್ಥಳ ಇದು. ಒಬ್ಬೊಬ್ರು ಒಂದೊಂದು ವ್ಯಾಖ್ಯಾನ ಕೊಡ್ತಾ ಹೋಗ್ತಾರೆ ಈ ಸ್ಥಳಕ್ಕೆ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಈಗಲೂ ಕರೆಕ್ಟಾಗಿ ಅಷ್ಟು ಗೊತ್ತಿಲ್ಲ.
ನೀವೇನಿದು ಪ್ಯಾಟ್ರನ್ ನೋಡಿದ್ರೆ ಈ ದೇವಸ್ಥಾನ ಸ್ಟ್ರಕ್ಚರು ನಿಮಗೆ ಬೇಲೂರು, ಹಳೇಬೀಡು ಅಥವಾ ಸೋಮನಾಥ್ಪುರ ಆ ಸ್ಟ್ರಕ್ಚರ್ ಇದೆ ಈ ದೇವಸ್ಥಾನದ್ದು. ಆಮೇಲೆ ನಿಮ್ಗೆ ಈ ದೇವಸ್ಥಾನದ್ದು ಏನು ಕಲ್ಗಳಿದೆ ಅದರಲ್ಲೂ ಕೂಡ ನಿಮಗೆ ಶಾಸನಗಳು ಬರ್ದಿರೋದು ಕಾಣುತ್ತೆ. ತೋರಿಸ್ತೀನಿ ನಾನು ನಿಮಗೆ. ದೇವಸ್ಥಾನದ ಒಳಗಡೆ ಮೊಬೈಲ್ ಅಲೋ ಇರಲಿಲ್ಲ, ಅದರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸುತ್ತ ಮರಳು. ಇಲ್ಲಿ ಒಟ್ಟು 3-4 ದೇವಸ್ಥಾನ ಇದೆ. ಕೀರ್ತಿನಾರಾಯಣ ದೇವಸ್ಥಾನ, ವೈದ್ಯನಾಥೇಶ್ವರ, ಪಾತಾಳೇಶ್ವರ, ಮುರುಳೇಶ್ವರ. ನೀವು ಹಾಗೆ ಗಮನಿಸಿ, ನಿಮಗೆ ಸೇಮ್ ನೀವು ಹಳೇಬೀಡು ಅಥವಾ ಬೇಲೂರು, ಸೋಮನಾಥ್ಪುರ ನೋಡಿದರೆ ಅದೇ ಸ್ಟ್ರಕ್ಚರಲ್ಲಿ ಇದೆ. ನಿಮ್ಗೆ ಹೇಳದ್ನಲ್ಲ ಅಲ್ಲಿ ಕಲ್ಲುಗಳಲ್ಲಿ ಶಾಸನಗಳಿದೆ ಅಂತ, ನೋಡಿ ಅದೇ ಶಾಸನಗಳಿದೆ. ಈ ಪ್ಲೇಸಿಗೆ ಬಂದರೆ ದಯವಿಟ್ಟು ಇದನ್ನೆಲ್ಲ ಗಮನಿಸಿ, ಅಥವಾ ಅಲ್ಲಿ ಗೈಡ್ ಇರ್ತಾರೆ, ಗೈಡ್ ತಗೊಳ್ಳಿ. ಚೆನ್ನಾಗಿದೆ ಪ್ಲೇಸ್, ಬಂದು ಒಂದ್ಸಲಿ ವಿಸಿಟ್ ಕೊಡಿ. ಈ ಕಡೆ ಮೈಸೂರು, ಟಿ ನರಸೀಪುರ ಅಥವಾ ಗಗನಚುಕ್ಕಿ, ಭರಚುಕ್ಕಿ ಫಾಲ್ಸ್ ಕಡೆ ಹೋಗೋರು ತಲಕಾಡ್ಗೂ ಬಂದು ವಿಸಿಟ್ ಕೊಟ್ಟು ಹೋಗ್ಬೋದು ನೀವು. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸೇಮ್ ಪ್ಯಾಟ್ರನ್ನು ಒಂದೇ ಥರ ಇದೆ ಎಲ್ಲ ಕಡೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವೈದ್ಯನಾಥೇಶ್ವರ, ಪಾತಾಳೇಶ್ವರ ದೇವಸ್ಥಾನ ಎಲ್ಲ ತೋರಿಸ್ತೀನಿ. ನಾನು ಹೋದ ಟೈಮಲ್ಲಿ ತುಂಬ ಬಿಸಿಲಿತ್ತು, ಕಾಲಿಡಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಸುಡ್ತಾ ಇತ್ತು. ನೆಕ್ಸ್ಟ್ ಎಪಿಸೋಡಲ್ಲಿ ವೈದ್ಯನಾಥೇಶ್ವರ ದೇವಸ್ಥಾನ ಮತ್ತು ಪಾತಾಳೇಶ್ವರ ತೋರಿಸ್ತೀನಿ ನಾನು. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.